ಹಾಯ್ ಹೆರ್ಮೀಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಜೆ ಕೆ ಒಂದು 2 ಶಾರ್ಟ್ ನೋಡೋಣ. ಈ 2 ಶಾರ್ಟ್ ನೇಮ್ ಬಂದುಬಿಟ್ಟು ಕೋಡ್ ಹಸ್ಬೆಂಡ್. ಸೊ ಇದರಲ್ಲಿ ನಾನು ನಿಮಗೆ ಯಾವುದೇ ಇಂಟ್ರೋ ಕೊಡಲ್ಲ. ಸೊ ನೀವು ಸ್ಟೋರಿಲೇ ಪಿಕಪ್ ಮಾಡ್ಕೊಳ್ಳಿ. ಇವಾಗ ಜೆ ಕೆ ಆಫೀಸ್ನಲ್ಲಿ ಇದ್ದು ಕಿರ್ಚಾಡ್ತಿದ್ದಾನೆ. ಜೆ ಕೆಗೆ ತುಂಬ ಕೋಪ ಬಂದಿದೆ. ಏನವಳು ಎಷ್ಟು ಕಾಲ್ ಮಾಡಿದ್ರು ಪಿಕ್ಕೇ ಮಾಡ್ತಿಲ್ವಲ್ಲ, ಏನು ಮಾಡೋದು ಅಂತ ಜೆ ಕೆ ಕೋಪದಲ್ಲಿ ಹೇಳ್ತಾ ಇರ್ತಾನೆ. ಇವಾಗ ನೀವು ನಿಮ್ಮ ಮನೇಲಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಬಂದು ಮಿರರ್ಲಿ ನಿಮ್ಮ ಹೇರ್ನ ಡ್ರೈ ಮಾಡ್ತಾ ಇದ್ದೀರಾ. ಆವಾಗ ನಿಮಗೆ ಯಾವುದೋ ಕಾಲ್ ಬರುತ್ತೆ. ನಿಮ್ಮ ಫೋನ್ ಅಲ್ಲೇ ಟೇಬಲ್ನಲ್ಲಿರುತ್ತೆ. ಅದನ್ನ ಎತ್ಕೊಂಡು ನೋಡ್ತೀರಾ. ಅಯ್ಯೋ, ಏನು ಜೆ ಕೆ ಕಾಲ್ ಮಾಡ್ತಿದ್ದೇನೆ, ಏನಿರ್ಬೋದು? ಕಾಲ್ನ ಅಟೆಂಡ್ ಮಾಡೋದು ಬೇಡವೋ ಅಂತ ಹೇಳ್ಕೊಂಡೆ ಭಯದಿಂದ ಕಾಲ್ನ ಅಟೆಂಡ್ ಮಾಡ್ತೀರಾ. ಹಲೋ ಜಂಕುಕ್, ಏನು ಮಾಡ್ತಿದ್ಯಾ? ಏನು ಎಷ್ಟು ಸಲ ಕಾಲ್ ಮಾಡ್ತಿದ್ದೀನಿ, ಒಂದು ಸಲ ಆದರೂ ಅಟೆಂಡ್ ಮಾಡಬಾರ್ದಾ? ಯಾಕೆ ಒಂದು ಕಾಲ್ ಅಟೆಂಡ್ ಮಾಡಬೇಕು ಅನ್ನೋ ಕೊಬ್ಬ ನಿಮಗೆ? ಅಯ್ಯೋ ನಿಜಕ್ಕೆ ಆ ಥರ ಏನಲ್ಲ, ನಾನು ಫ್ರೆಶ್ ಆಗ್ತಾ ಇದ್ದೆ, ಅದರಿಂದ ನನಗೆ ಕಾಲ್ ಬಂದಿದ್ದು ನಿಮ್ಗೆ ಗೊತ್ತಾಗಿಲ್ಲ. ಸಾರಿ. ಸಾಕು, ನೀನು ನನ್ನ ಮುಂದೆ ಆ್ಯಕ್ಟಿಂಗ್ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನಾನೇ ನಮ್ಮ ಡ್ಯಾಡ್ ರೀತಿ ಅಲ್ಲ, ನೀನು ಹೇಳಿದ್ಮೇಲೆ ಹಾಗೆ ನಂಬೋಕ್ಕೆ ಅಂತ ಜೆ ಕೆ ನಿಮ್ಮ ಹತ್ರ ಕೋಪದಿಂದ ಹೇಳ್ತಿದ್ದೀನಿ. ಜೆ ಕೆ, ಯಾಕೆ ಆ ಥರ ಹೇಳ್ತಿದ್ದೀರಾ? ಸಾಕು, ನಿನ್ನ ಡ್ರಾಮ ನಿಲ್ಲಿಸು. ನಾನು ನಿನ್ನ ಜೊತೆ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕು. ನಾನು ಹೇಳೋ ಕೆಫೆಗೆ ಬಾ. ಹಾಂ, ಏನಕ್ಕೆ ಜೆ ಕೆ? ಯಾಕೆ ನನ್ನನ್ನು ಬಾ ಅಂತಿದ್ದೀರಾ? ಏನು ವಿಷಯ? ಏನು ಮೇಡಮ್, ವಿಷಯ ಹೇಳಿದ್ರೆ ಮಾತ್ರ ಬರ್ತೀರಾ, ಇಲ್ಲ ಮೇಡಮ್ ಬರಲ್ವಾ? ಇಲ್ಲ ಇಲ್ಲ ಜೆ ಕೆ, ಹಾಗೇನಿಲ್ಲ, ನಾನು ಬರ್ತೀನಿ. ಸರಿ, ನೀನು ಇವಾಗಲೇ ಬಾ. ನಾನು ನಿನಗಾಗಿ ಕೆಫೆಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ನೀನು ಬರೋಕ್ಕೆ ಲೇಟ್ ಮಾಡಿದೆ ಅಂತ ಅಂದ್ಕೋ, ಏನು ಮಾಡ್ತೀನೋ ಗೊತ್ತಿಲ್ಲ. ಇನ್ನೇನು ಜೆ ಕೆ, ಬೇಗ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತೀರಾ. ಯಾಕೆ ಜೆ ಕೆ? ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ತಪ್ಪು ನಾನು ಏನು ಮಾಡಿದೆ? ನನ್ನ ಮಾತು ನೀವು ಯಾವತ್ತು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ನೀವು ರೆಡಿಯಾಗಿ ಜೆ ಕೆ ಹೇಳಿರೋ ಕೆಫೆಗೆ ಹೋಗ್ತೀರಾ. ಅಲ್ಲಿ ಜೆ ಕೆ ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ. ನೀವು ಜೆ ಕೆ ಹತ್ರ ಹೋಗ್ತೀರಾ. ಜಂಕುಕ್, ಹಾಂ ಸದ್ಯ ಬಂದಲ್ಲ, ಬಾ, ಬಂದು ಚೇರ್ಲಿ ಕೂತ್ಕೋ. ಸರಿ ಜೆ ಕೆ ಅಂತ ಹೇಳಿ ನೀವು ಚೇರ್ನಲ್ಲಿ ಕೂತ್ಕೊತೀರಾ. ನಿಮ್ಗೇನು ಬೇಕು ವಯನ್? ನನಗೇನು ಬೇಡ ಜೆ ಕೆ, ಏನು ವಿಷಯ ಹೇಳಿ. ಇರು, ನಾನು ಏನು ವಿಷಯ ಅಂತ ಹೇಳ್ತೀನಿ, ಫಸ್ಟು ಕಾಫಿ ಕುಡ್ಕೊಂಡು ಮಾತಾಡೋಣ ಅಂತ ಹೇಳಿ ಕಾಫಿನ ಆರ್ಡರ್ ಮಾಡ್ತಾನೆ. ನಿಮಗೇನು ಅರ್ಥ ಆಗ್ತಿರಲ್ಲ. ಜೆ ಕೆ ಏನು ಹೇಳ್ತಾನೋ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಏನಾಯಿತು ವಯನ್? ಹಾಂ, ಏನಿಲ್ಲ ಜೆ ಕೆ ಅಂತ ಹೇಳ್ತೀರಾ. ಸರಿಯಾದ ಟೈಮ್ಗೆ ಕಾಫಿನೂ ಬರುತ್ತೆ. ಆ ಕಾಫಿನ ಬಂದು ಟೇಬಲ್ನಲ್ಲಿ ಇಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಜೆ ಕೆ ಕಾಫಿನ ಕುಡಿತಾನೆ. ಹೇ ವಯನ್, ತಗೋ ಕಾಫಿ ಅಂತ ಹೇಳಿ ಕಪ್ನ ಕೊಡ್ತಾನೆ. ಸರಿ ಅಂತ ಹೇಳಿ ನೀವು ಕಾಫಿ ಕುಡಿತೀರಾ. ಜೆ ಕೆ ಕಾಫಿ ಕುಡ್ಕೊಂಡೆ ನಿಮ್ಮನ್ನ ನೋಡ್ತಾನೆ. ಹಾಂ ವಯನ್, ನಾನಿನ್ನ ಹತ್ರ ಏನೋ ಮಾತಾಡಬೇಕು. ಹಾಂ ಹೇಳಿ ಜೆ ಕೆ. ಈ ಮ್ಯಾರೇಜ್ನ ಸ್ಟಾಪ್ ಮಾಡು ವಯನ್. ಜೆ ಕೆ, ಏನು ಹೇಳ್ತಿದ್ದೀರಾ? ಇಲ್ಲಿ ನೋಡು, ನನಗೆ ಈ ಮ್ಯಾರೇಜ್ ಚೂರು ಇಷ್ಟ ಇಲ್ಲ, ಅರ್ಥ ಆಯ್ತಾ? ಅದು ಅಲ್ಲದೆ ನಿನ್ನ ಕಂಡ್ರಂತೂ ನನಗೆ ಇನ್ನೂ ಇಷ್ಟ ಇಲ್ಲ. ಜೆ ಕೆ, ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಮಾಯನ್ ಮಾತ್ರ ಲವ್ ಮಾಡ್ತಿದ್ದೀನಿ, ಅವಳನ್ನೇ ಮದುವೆ ಆಗೋದು, ಸರಿನಾ? ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ನಾಳೆ ನಮ್ಮ ವೆಡ್ಡಿಂಗ್ ಸ್ಟಾಪ್ ಮಾಡ್ತೀಯ. ಅದಕ್ಕೂ ಮೀರಿ ನಮ್ಮ ವೆಡ್ಡಿಂಗ್ ಆಯಿತು ಅಂತ ಅಂದ್ಕೋ, ನೀನು ಲೈಫ್ ಲಾಂಗ್ ಕಷ್ಟಪಡ್ತೀಯ ವಯನ್ ಅಂತ ಹೇಳ್ತಾನೆ. ನಿಮ್ಮ ಐಸಿಂದ ಟಿಯರಿ ಡ್ರಾಪ್ ಫ್ಲೋ ಆಗಿ ಬರ್ತಾ ಇರುತ್ತೆ. ನಿಮ್ಮಿಂದ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನೀವು ಜೆ ಕೆನ ನೋಡ್ತಾ ಇದ್ದೀರಾ. ಇಲ್ಲಿ ನೋಡು ವಯನ್, ನಾನು ಹೇಳೋದನ್ನ ಹೇಳಿದೆ, ಅರ್ಥ ಆಯ್ತಾ? ಸರಿ, ನಾನು ಹೋಗ್ತೀನಿ ಅಂತ ಹೇಳಿ ಜೆ ಕೆ ಅಲ್ಲಿಂದ ಹೋಗ್ತಾರೆ. ನೀವು ತುಂಬ ಸ್ಯಾಡಾಗಿ ಜೆ ಕೆ ಹೋಗೋದನ್ನೇ ನೋಡ್ತಾ ಇದ್ದೀರಾ. ನಿಮ್ಮ ಕಣ್ಣಿಂದ ಕಣ್ಣೀರು ಬರ್ತಾನೇ ಇದೆ.
ಸೊ ನಾವಿವಾಗ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ನಿಮ್ಮಪ್ಪ ಮತ್ತು ಜೆ ಕೆ ಅಪ್ಪ ಇಬ್ಬರು ಬಿಗ್ಗೆಸ್ಟ್ ರಿಚ್ ಬಿಸ್ನೆಸ್ ಮ್ಯಾನ್. ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್. ಜೆ ಕೆ ಅಪ್ಪಗೆ ನಿಮ್ಮನ್ನ ಕಂಡ್ರೆ ತುಂಬ ಇಷ್ಟ. ನಿಮ್ಮನ್ನ ಜೆ ಕೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದನ್ನ ನಿಮ್ಮ ಅಪ್ಪನಿಗೆ ಹೇಳ್ತಾರೆ. ನಿಮ್ಮ ಅಪ್ಪನೂ ಓಕೆ ಅಂತ ಹೇಳ್ತಾರೆ. ಸೊ ನೀವು ಅದನ್ನೇ ಇವಾಗ ಥಿಂಕ್ ಮಾಡ್ತಾನೆ ಅಂತಿದ್ದೀರಾ. ನಾನು ಹೇಗೆ ಮ್ಯಾರೇಜ್ನ ಸ್ಟಾಪ್ ಮಾಡಲಿ, ಅಪ್ಪನಿಗೆ ಹೇಗೆ ಸುಳ್ಳು ಹೇಳಲಿ, ದೇವ್ರೆ ನಾನು ಏನು ಮಾಡಲಿ ಅಂತ ಥಿಂಕ್ ಮಾಡ್ತಿರ್ತೀರ. ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಸೊ ಇವಾಗ ಈವ್ನಿಂಗ್ ಆಯಿತು. ನೀವು ನಿಮ್ಮ ಮನೆಗೆ ಹೋಗಿ ಕಾಲಿಂಗ್ ಬೆಲ್ನ ಪ್ರೆಸ್ ಮಾಡ್ತೀರಾ. ನಿಮ್ಮಪ್ಪ ಬಂದು ಡೋರ್ನ ಓಪನ್ ಮಾಡ್ತಾರೆ. ಏನು ಬಂದ್ಯಾ, ಬಾ ಅಮ್ಮ ಒಳಗಡೆ. ನೀವು ಒಳಗಡೆ ಹೋಗ್ತೀರಾ. ಯಾಕಮ್ಮ ಸ್ಯಾಡ್ ಆಗಿದೆಯಾ, ಏನಾಯಿತು? ಅದೆಲ್ಲ ಏನೂ ಇಲ್ಲಪ್ಪ. ಅಪ್ಪ, ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹಾಂ ಹೇಳಮ್ಮ. ಅದು ಅಪ್ಪ, ನನಗೆ ಈ ಮ್ಯಾರೇಜ್ ಅಂತ ಹೇಳೋಕ್ಕೆ ಹೋಗ್ತೀರಾ. ಆವಾಗ ನಿಮ್ಮ ಅಪ್ಪನ ಫೋನ್ಗೆ ಕಾಲ್ ಬರುತ್ತೆ. ಓ, ಜೆ ಕೆ ಅಪ್ಪ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಲ್ನ ಅಟೆಂಡ್ ಮಾಡ್ತಾರೆ. ಹಲೋ, ಹೇಗೋ ಇದೆಯಾ ದೋಸ್ತ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನಾಳೆ ವಯನ್ ಮತ್ತು ಜೆ ಕೆ ಮದುವೆ ಆಗುತ್ತಲ್ಲ, ಅದನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತಾಯಿದೆ. ನನಗೂ ತುಂಬ ಖುಷಿ ಆಗ್ತಿದೆ ಕಣೋ. ನಾಳೆ ಇವರಿಬ್ಬರು ಮ್ಯಾರೇಜ್ ಆಗಿ ಮುಗಿದ್ರೆ ಸಾಕು, ಅದಕ್ಕೂ ಮೇಲೆ ಇನ್ಯಾವ ಖುಷಿನೂ ಇಲ್ಲ ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ. ನೀವು ನಿಮ್ಮ ಅಪ್ಪನ್ನ ನೋಡ್ತಾ ಇದ್ದೀರಾ. ಅದನ್ನ ನೋಡಿಕೊಂಡ್ರೆ ನಿಮಗೂ ಕೂಡ ಸ್ಮೈಲ್ ಬರುತ್ತೆ. ಯಾಕೆ ನಾನು ಈ ಸುಳ್ಳು ಹೇಳಿದ್ರೆ ಇವರಿಬ್ಬರು ಖುಷಿನೂ ಹಾಳಾಗುತ್ತೆ ಅನ್ನೋದನ್ನ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮಪ್ಪನೂ ಕಾಲ್ನ ಕಟ್ ಮಾಡಿ ಬರ್ತಾರೆ. ಹಾಂ, ಇವನು ಫೋನ್ ಮಾಡಿದರೆ ತುಂಬ ಹೊತ್ತು ಮಾತಾಡ್ತಾ ಇದ್ದಾನೆ. ಹಾಂ ವಯ್ಯನ್, ನೀನೇನೋ ಹೇಳಬೇಕು ಅಂದಲ್ಲ, ಹೇಳಮ್ಮ. ಅಪ್ಪ, ಅದು ಬಂದು ಏನಿಲ್ಲಪ್ಪ, ಸುಮ್ಮನೆ ಸ್ವಲ್ಪ ತಲೆನೋವಿದೆ. ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಸರಿ ಅಮ್ಮ, ಹೋಗಿ ರೆಸ್ಟ್ ಮಾಡು. ನಾಳೆ ಬೇರೆ ನಿನಗೆ ವೆಡ್ಡಿಂಗ್. ನಿನ್ನ ನೋಡಿದ್ರೆ ಟಯರ್ಡಾಗಿರೋ ರೀತಿ ಕಾಣಿಸ್ತಿದೆ. ಹೋಗಿ ರೆಸ್ಟ್ ಮಾಡು. ಸರಿಯಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ ನೀವು ನಿಮ್ಮ ರೂಮಿಗೆ ಹೋಗ್ತೀರಾ. ಇವಾಗ ಜೆ ಕೆ ಅವನ ರೂಮ್ನಲ್ಲಿ ತುಂಬ ಕೋಪ ಮತ್ತು ಟೆನ್ಷನ್ನಿಂದ ಅಲ್ಲಿರೋ ವಸ್ತುನೆಲ್ಲ ಹೊಡೆದಾಕ್ತಾ ಇದ್ದಾನೆ. ಇವಾಗ ನೀವು ನಿಮ್ಮ ರೂಮಲ್ಲಿ ಅಳ್ತಾ ಇದ್ದೀರಾ. ಯಾಕೆ ನನಗೆ ಈ ರೀತಿ ಆಗ್ತಾಯಿದೆ, ಇವಾಗ ನಾನು ಏನು ಮಾಡಲಿ? ಯಾಕೆ ಜೆ ಕೆ, ನನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ. ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಜೆ ಕೆ, ಐ ಲವ್ ಯು. ಆದರೆ ನಿಮ್ಮನ್ನ ಕಂಡ್ರೆ ಇಷ್ಟ ಇಲ್ಲ. ಯಾಕೆ ಜೆ ಕೆ ಇವಾಗಲೇ ಈ ರೀತಿ ಮಾಡ್ತಿದ್ದೀರಾ? ನಾನು ಮ್ಯಾರೇಜ್ ಏನಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮಪ್ಪನ ಪರಿಸ್ಥಿತಿ ಇಲ್ಲ ಜೆ ಕೆ. ನಮ್ಮಪ್ಪನ ಪರಿಸ್ಥಿತಿ ನನ್ನ ಕೈಲಿ ಅವಾಗ ನೋಡೋಕ್ಕಾಗಲ್ಲ. ನೀವೇನಾದರೂ ಅಂದ್ಕೊಳ್ಳಿ ಜೆ ಕೆ, ಇದೆಲ್ಲ ನೋಡಿ ನನ್ನ ಕೈಯಿಂದ ಈ ಮ್ಯಾರೇಜ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಈ ವಿಷಯನೂ ಅಪ್ಪನಿಗೆ ಹೇಳಲ್ಲ ಜೆ ಕೆ. ಏನೇ ಆದರೂ ಸರಿ, ನನ್ನ ಅಪ್ಪನ ಹ್ಯಾಪಿನೆಸ್ಗಾಗಿ ನಾನು ಮ್ಯಾರೇಜ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ನೀವು ನಿಮ್ಮ ಬೆಡ್ನಲ್ಲಿ ಮಲ್ಕೊಳ್ತೀರಾ. ಹಾಗೆ ಮಾರ್ನಿಂಗ್ ಆಗುತ್ತೆ. ನೀವು ಫ್ರೆಶ್ ಆಗಿ ವೆಡ್ಡಿಂಗ್ ಡ್ರೆಸ್ನ ಹಾಕ್ಕೊಂಡಿದ್ದೀರಾ. ಎಲ್ಲರೂ ಸೇರಿ ನಿಮಗೆ ರೆಡಿ ಮಾಡ್ತಿದ್ದಾರೆ. ರೆಡಿ ಮಾಡಿ ನಿಮ್ಮನ್ನ ಕರ್ಕೊಂಡು ಬರ್ತಾರೆ. ನೀವು ಆ ವೆಡ್ಡಿಂಗ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಜೆ ಕೆ ನಿಮ್ಮನ್ನ ನೋಡ್ತಾನೆ ಇದ್ದೀನಿ. ನೀವು ಬಂದು ಜೆ ಕೆ ಪಕ್ಕದಲ್ಲಿ ನಿಂತ್ಕೊಳ್ತೀರಾ. ಜೆ ಕೆ ನಿಮ್ಮನ್ನ ಕೋಪದಿಂದ ನೋಡ್ತಿದ್ದಾನೆ. ಆವಾಗ ನಿಮಗೆ ರಿಂಗ್ ಹಾಕೋಕೆ ಹೇಳ್ತಾರೆ. ಜೆ ಕೆ ಆ ರಿಂಗ್ನ ಹಾಕಬೇಡ ಅಂತ ನಿಮ್ಮನ್ನ ನೋಡ್ತಾ ಇದ್ದಾನೆ. ನೋ ವಯ್ಯನ್, ನೋ, ಈ ವೆಡ್ಡಿಂಗ್ ನನಗಿಷ್ಟ ಇಲ್ಲ ಅಂತ ಹೇಳು ವಯ್ಯನ್ ಅಂತ ನಿಮ್ಮನ್ನ ನೋಡಿ ಮೈಂಡ್ ವಾಯ್ಸ್ನಲ್ಲಿ ಹೇಳ್ತಾ ಇದ್ದಾನೆ. ನೀವು ನಿಮ್ಮ ಹ್ಯಾಂಡ್ನ ಎತ್ತಿ ಜೆ ಕೆ ಮುಂದೆ ನೀಡ್ತೀರಾ. ಅದನ್ನ ನೋಡಿ ಜೆ ಕೆಗೆ ಇನ್ನೂ ಕೋಪ ಬರುತ್ತೆ. ಅವನಿಗೆ ಬೇರೆ ದಾರಿ ಇಲ್ಲದೆ ನಿಂತಿದ್ದಾನೆ. ಆ ರಿಂಗ್ನ ಎತ್ತಿ ಫೋರ್ಸ್ಫುಲ್ಲಾಗಿ ನಿಮಗೆ ಹಾಕ್ತಾನೆ. ನಿಮಗೆ ಪೇನ್ ಆಗುತ್ತೆ. ಆ ರಿಂಗ್ನ ನಿಮ್ಮ ಹ್ಯಾಂಡ್ನಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ತಾನೆ. ನಿಮ್ಗೆ ಇನ್ನೂ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹಾಗೆ ಜೆ ಕೆನ ನೋಡ್ತೀರಾ. ಜೆ ಕೆ ಫೇಸ್ ತುಂಬ ಕೋಪದಿಂದ ಇದೆ. ಅವನು ತುಂಬ ಕೋಪದಲ್ಲಿದ್ದಾನೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಸಾರಿ ಜೆ ಕೆ ಅಂತ ನೀವು ನಿಮ್ಮ ಮೈಂಡ್ ವಾಯ್ಸ್ನಲ್ಲಿ ಹೇಳ್ಕೊಳ್ತೀರಾ.
ಇವಾಗ ಎಲ್ಲರೂ ಸೇರಿ ಕಿಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೆ ಕೆ ನಿಮ್ಮ ಪಕ್ಕಕ್ಕೆ ಬಂದು ನಿಮ್ಮ 2 ಚೀಕ್ಸ್ನ ಹೋಲ್ಡ್ ಮಾಡಿಕೊಂಡು ನಿಮ್ಮ ಲಿಪ್ಸ್ನಲ್ಲಿ ಕಿಸ್ ಮಾಡ್ತಾನೆ. ಜೆ ಕೆ ನಿಮ್ಮ ಮೇಲಿರೋ ಕೋಪನೆಲ್ಲ ಆ ಕಿಸ್ ಮೇಲೆ ತೋರಿಸ್ತಾನೆ. ನಿಮಗೆ ತುಂಬ ಪೇನ್ ಆಗುತ್ತೆ, ಉಸಿರು ಕೂಡ ಆಡೋಕ್ಕಾಗ್ತಾ ಇರಲ್ಲ. ಆವಾಗ ನಿಮ್ಮ ಲಿಪ್ಸ್ನಿಂದ ಬ್ಲೀಡ್ ಆಗುತ್ತೆ. ಆವಾಗ ತಾನೇ ಜೆ ಕೆ ಕಿಸ್ ಬ್ರೇಕ್ ಮಾಡಿ ನಿಮ್ಮನ್ನ ನೋಡ್ತಾನೆ. ನಿಮ್ಮ ಐಸ್ ಟಿಯರಿಯಿಂದ ತುಂಬಿರುತ್ತೆ. ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ನಿಮ್ಮ ಟಿಯರಿನ ವೈಪ್ ಮಾಡ್ಕೊಳ್ತೀರ. ಇವಾಗ ನಿಮ್ಮಿಬ್ಬರು ಫ್ಯಾಮಿಲಿ ಹ್ಯಾಪಿಯಾಗಿದ್ದಾರೆ, ನೀವು ಅವ್ರನ್ನ ನೋಡ್ತೀರಾ. ಅದನ್ನ ನೋಡಿ ನೀವು ಕೂಡ ಸ್ಮೈಲ್ ಮಾಡ್ತೀರಾ. ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಇವಾಗ ವೆಡ್ಡಿಂಗ್ ಎಲ್ಲ ಮುಗಿದು ನೀವು ಜೆ ಕೆ ಮನೆಗೆ ಹೋಗ್ತೀರಾ. ಅಲ್ಲಿ ಆ ಮನೇಲಿ ಯಾರೂ ಇರೋದಿಲ್ಲ, ನೀವು ಮತ್ತು ಜೆ ಕೆ ಮಾತ್ರ ಇದ್ದೀರಾ. ಜೆ ಕೆ ಡ್ಯಾಡ್ ಜೆ ಕೆಗಾಗಿ ಮುಂದೆ ಮದುವೆ ಆದರೆ ಅವನ ಆ ಮನೇಲಿ ಇರಲಿ ಅಂತ ಆ ಮನೆ ಕಟ್ಸಿದ್ದಾರೆ. ಸೊ ನೀವು ಇವಾಗ ಆ ಮನೆ ಒಳಗೆ ಹೋಗ್ತೀರಾ. ಆ ಹೌಸ್ ಆಲ್ ತುಂಬ ಬಿಗ್ಗಾಗಿರುತ್ತೆ. ನೀವು ಅದನ್ನ ನೋಡ್ತಾನೆ ನಿಂತಿದ್ದೀರಾ. ಆವಾಗ ಜೆ ಕೆ ತುಂಬ ಕೋಪದಿಂದ ಅವ್ನ ರೂಮ್ ಒಳಗಡೆ ಹೋಗ್ತಾನೆ. ನೀವು ಸ್ಟೆಪ್ಸ್ ಮೇಲೆ ಹೋಗ್ತಿದ್ದೀರಾ. ಜೆ ಕೆ ಡೋರ್ ಕ್ಲೋಸ್ ಮಾಡ್ತಾನೆ. ನೀವು ಡೋರ್ನ ಓಪನ್ ಮಾಡೋಕ್ಕೆ ಹೋಗ್ತೀರಾ. ಇವಾಗ ಏನು ಮಾಡೋದು, ರೂಮ್ ಒಳಗಡೆ ಹೋಗೋದು ಬೇಡವೋ ಅಂತ ಥಿಂಕ್ ಮಾಡಿಕೊಂಡು ಭಯದಿಂದ ಒಳಗಡೆ ಹೋಗ್ತೀರಾ. ಅಲ್ಲಿ ಜೆ ಕೆ ತುಂಬ ಕೋಪದಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ. ಫುಲ್ ಬಾಟಲ್ ಕುಡಿತಾನೆ. ಹಾಗೆ ನಿಮ್ಮನ್ನ ನೋಡ್ತಾನೆ. ಅವನ ಐಸ್ ಫುಲ್ ರೆಡ್ಡಿಶ್ ಆಗಿ ಇದೆ. ನೋಡೋಕ್ಕೆ ತುಂಬ ಭಯ ಆಗುತ್ತಾ ಇರುತ್ತೆ. ಜೆ ಕೆ ಅದೇ ಕೋಪದಲ್ಲಿ ಬಂದು ನಿಮ್ಮ ನೆಕ್ನ ಹಿಡ್ಕೊತಾನೆ. ಜೆ ಕೆ ಏನು ಮಾಡ್ತಿದ್ದೀಯ, ಬಿಡು ಜೆ ಕೆ. ಏನೇ ನಾನು ಏನು ಹೇಳಿದೆ, ಈ ಮ್ಯಾರೇಜನ್ನ ಸ್ಟಾಪ್ ಮಾಡು ಅಂತ ತಾನೇ ಹೇಳಿದೆ ಅಂತ ಟೈಟಾಗಿ ಹಿಡ್ಕೊತಾನೆ. ಜೆ ಕೆ ಪ್ಲೀಸ್, ತುಂಬ ಪೇನ್ ಆಗ್ತಿದೆ, ಬಿಡು ಜೆ ಕೆ ಅಂತ ಹೇಳ್ತೀರಾ. ಜೆ ಕೆನೂ ಬಿಡ್ತಾನೆ. ಜೆ ಕೆಗೆ ನಿಮ್ಮನ್ನ ನೋಡಿದ್ರೆ ತುಂಬ ಕೋಪ ಬರ್ತಾಯಿದೆ. ಅವನು ಹಾಗೆ ರೂಮಿಂದ ಹೊರಗಡೆ ಹೋಗ್ತಾನೆ. ಇವಾಗ ಜೆ ಕೆ ಅವ್ನ ಕಾರ್ನ ಡ್ರೈವ್ ಮಾಡಿಕೊಂಡು ಮಾಯಾ ಮನೆಗೆ ಹೋಗ್ತಾನೆ. ಮಾಯಾ ಬಂದು ಜೆ ಕೆ ಗರ್ಲ್ಫ್ರೆಂಡ್. ಮಾಯಾ ಮಿರರ್ ಮುಂದೆ ನಿಂತು ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ. ಆವಾಗ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳುತ್ತೆ. ಯಾರು, ಟೈಮ್ 10 ಆಯಿತು, ಈ ಟೈಮ್ನಲ್ಲಿ ಯಾರು ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಅದು ಜೆ ಕೆ. ಜೆ ಕೆ ನೀನಾ, ಒಳಗೆ ಬಾ ಅಂತ ಹೇಳ್ತಾಳೆ. ಜೆ ಕೆನ ಒಳಗೆ ಬಂದು ಮಾಯನ ಹಗ್ ಮಾಡ್ಕೊತಾನೆ. ಏನಾಯಿತು ಜೆ ಕೆ, ಹೇಳು. ಐ ಮಿಸ್ ಯು ಮಾಯಾ, ಐ ಮಿಸ್ ಯು ಸೋ ಮಚ್ ಅಂತ ಹೇಳಿ ಮಾಯಾ ಲಿಪ್ಸ್ಗೆ ಕಿಸ್ ಮಾಡ್ತಾನೆ. ಹಾಗೆ ಕಿಸ್ ಮಾಡ್ತಾ ಜೆ ಕೆ ಬೆಡ್ನಲ್ಲಿ ಪುಷ್ ಮಾಡ್ತಾನೆ. ಜೆ ಕೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಜೆ ಕೆ ಮಾಯನ ಡ್ರೆಸ್ನ ಅನ್ಡ್ರೆಸ್ ಮಾಡ್ತಾನೆ. ಅವನ ಡ್ರೆಸ್ಸು ಕೂಡ ಅನ್ಡ್ರೆಸ್ ಮಾಡಿ ಅವನ ಲೆಗ್ನಲ್ಲಿ ಕಿಸ್ ಮಾಡ್ತಾನೆ. ಸೊ ದಟ್ ವಾಸ್ ಬಿಸಿ ನೈಟ್. ಇವಾಗ ನೀವು ನಿಮ್ಮ ರೂಮ್ನಲ್ಲಿ ಅಳ್ತಾ ಇದ್ದೀರಾ. ಯಾಕೆ ಜೆ ಕೆ, ನಾನು ಏನು ತಪ್ಪು ಮಾಡಿದೆ ಅಂತ ನೀವು ನನಗೆ ಇಷ್ಟು ಅವಮಾನ ಮಾಡ್ತಿದ್ದೀರಾ. ಪ್ಲೀಸ್ ಜೆ ಕೆ, ನಾನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನು ಅಂಥದ್ದು ಏನೂ ಮಾಡಿಲ್ಲ ನಿಮಗೆ. ನಿಮ್ಮ ಮದುವೆ ಆಗಿದ್ದೆ ತಪ್ಪು. ನನ್ನ ಮದುವೆ ಆಗಿಲ್ಲ ಅಂದಿದ್ರೆ ನಮ್ಮಿಬ್ಬರು ಫ್ಯಾಮಿಲಿಗಳನ್ನ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಜೆ ಕೆ. ಐ ಆಮ್ ಸೋ ಸಾರಿ ಅಂತ ಹೇಳಿ ನೀವು ತುಂಬಾ ಹೇಳ್ತೀರಾ. ಇವಾಗ ಟೈಮ್ 12. ಜೆ ಕೆ ಅವ್ನ ಎಡನ್ನ ಇಟ್ಕೊಂಡು ಬೆಡ್ನಿಂದ ಎದ್ದೇಳಿ ಡ್ರೆಸ್ನ ಹಾಕ್ಕೊತಾನೆ. ಇದನ್ನ ನನ್ನಿಂದ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಆವಾಗ ಮಾಯಾ ಅವನಿಗೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಬಟ್ ಜೆ ಕೆ ಕೇಳ್ತಾನೆ ಇರಲ್ಲ. ಈ ಮ್ಯಾರೇಜ್ ನನ್ನಿಂದ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಅವಯ್ಯನ್ ಏನು ಮಾಡ್ತೀನಿ ಅನ್ನೋದನ್ನು ನೋಡು. ಕೂಲ್ ಕೂಲ್ ಬೇಬಿ. ಇವಾಗ ಯಾಕೆ ಇಷ್ಟು ಟೆನ್ಷನ್ ಆಗ್ತೀಯಾ? ನಾನು ಹೇಳೋದನ್ನ ಕೇಳು, ಸರಿನಾ? ಒಂದು ಸ್ವಲ್ಪ ದಿನ ಆಗಲಿ, ಆಮೇಲೆ ನೀನು ಅವ್ರಿಗೆ ಡೈವರ್ಸ್ ಮಾಡಿಬಿಡು. ಏನು ಹೇಳ್ತೀಯ ಜೆ ಕೆ? ಆದರೆ ಮಯ್ಯ, ಅದುವರೆಗೂ ನಿನ್ನ ಬಿಟ್ಟು ನನ್ನ ಕೈಲಿರೋಕ್ಕಾಗಲ್ಲ ಮಯ್ಯ. ಇಲ್ಲಿ ನೋಡು ಬೇಬಿ, ನಾನು ನಿನಗೊಂದು ಪ್ಲ್ಯಾನ್ ಹೇಳ್ತೀನಿ. ನೀನು ಆ ವಯನ್ ದಿನ ಅವಳಿಗೆ ನೀನು ಟಾರ್ಚರ್ ಮಾಡು. ಏನಂತೀಯ ಜೆ ಕೆ? ಇವನ್ನ ಯಾಕಾದರೂ ಮ್ಯಾರೇಜ್ ಮಾಡಿಕೊಂಡೆ ಅಂತ ಅವ್ಳ ಲೈಫ್ ಲಾಂಗ್ ಕೊರಗಬೇಕು, ಹಂಗೆ ಮಾಡು ಅಂತ ಮಾಯಾ ಹೇಳ್ತಾಳೆ. ಜೆ ಕೆ ನೋಡಿ ಥಿಂಕ್ ಮಾಡ್ತಾನೆ. ಏನು ಥಿಂಕ್ ಮಾಡ್ತಿದ್ದೆ ಜೆ ಕೆ?
ನೀನು ಹೇಳೋದು ಕರೆಕ್ಟ್ ಮಯ್ಯ. ಅವಳನ್ನು ನಾನು ತುಂಬ ಟಾರ್ಚರ್ ಮಾಡ್ತೀನಿ. ಅವಳ ಲೈಫ್ನಲ್ಲಿ ಹ್ಯಾಪಿನೇ ಇರಬಾರ್ದು, ಹಾಗೆ ಮಾಡ್ತೀನಿ ಮಯ್ಯ. ನಾನು ಇಲ್ಲಿಗೆ ಈ ಪಾರ್ಟ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ನ ಸೂನ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಈ FF ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ, ಅಕ್ಕ FF ಹಾಕಲ್ವಾ ಅಂತ. ನಾನು ಸೂನ್ ಹಾಕ್ತೀನಿ. ಸೊ ನನಗೆ ನೆಕ್ಸ್ಟ್ ವೀಕ್ ಸೆಮ್ ಎಕ್ಸಾಮ್ ಇರೋದ್ರಿಂದ ನನಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ FFಸ್ನ ಹಾಕೋಕ್ಕಾಗಲ್ಲ. ಆಫ್ಟರ್ ಕಂಪ್ಲೀಟ್ ಮೈ ಎಕ್ಸಾಮ್ಸ್ ನಾನು ನಿಜ ಬ್ಯಾಕ್ ಟು ಬ್ಯಾಕ್ FF ಹಾಕ್ತೀನಿ. ಸೊ ಅಲ್ಲಿವರೆಗೂ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.